ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಆಸೆ ಆಯಿತು. ಮನೇಲಿ ಸ್ವೀಟ್ ಕಾರ್ನ್ ಇತ್ತು, ಬಟ್ ಫ್ರೈಡ್ ಐಟಮ್ಸ್ ಬೇಡ ಅನಿಸ್ತು. ಯಾಕೆ ಹೇಳಿ, ಎಣ್ಣೆ ಕಡಿಮೆ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ಏನು ಮಾಡ್ಬೋದಪ್ಪ ಅಂತ ಯೋಚಿಸ್ತಿದ್ದಾಗ ಡಂಪ್ಲಿಂಗ್ ಅಥವಾ ಮೋಮೋಸ್ ಥರ ಏನಾದರೂ ಮಾಡೋಣ ಅಂತ ಅನಿಸ್ತು. ಆದರೆ ಮೋಮೋಸ್ಗಾಗಲಿ ಡಂಪ್ಲಿಂಗಿಗಾಗಲಿ ಮತ್ತೆ ಮೈದಾ ಯೂಸ್ ಮಾಡಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾದರೆ ಏನು ಮಾಡೋದು ಅಂತ ಈಗೊಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀನಿ. ನೋಡಿ, ನಾನು ದೇಸಿ ಸ್ಟೈಲಲ್ಲಿ ಡಂಪ್ಲಿಂಗ್ನ ಮಾಡ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ನೋಡಿ, ನಾನು ಕಾರ್ನ್ಸ್ನೆಲ್ಲ ಕಾಬಿಂದ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಈರುಳ್ಳಿ ಹೆಚ್ಚುವಾಗ ಆ ಸ್ಟೆಮ್ನ ಪಾರ್ಟ್ನ ಮೊದಲು ತೆಗೆದು ಹಾಕ್ಕೊಬೇಕು. ಯಾಕೆಂದರೆ ಅದು ಸ್ವಲ್ಪ ಕಹಿಯ ಅಂಶನ ಹೊಂದಿರುತ್ತೆ, ರುಚಿ ಕಹಿ ಬರ್ಬೋದು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಜೊತೆಯಲ್ಲಿ ಸಣ್ಣದಾಗಿ ಹೆಚ್ಚಿರೋ 1 ಇಂಚು ಶುಂಠಿ, ಹಾಗೆ 1 ಹಸಿಮೆಣಸನ್ನು ತಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಮತ್ತು ನಾನು 1 ಬಟ್ಲಾಗ ಅಷ್ಟು ಕೋಸನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ಖಾರಕ್ಕೆ ನಾನು ಆಮೇಲೆ ಕೆಂಪು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಹಾಗಾಗಿ ಖಾರನ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಡಂಪ್ಲಿಂಗ್ ಮಾಡಲಿಕ್ಕೆ ಮನೇಲಿ ಯಾವ ತರಕಾರಿ ಇದ್ದರೂ ನಡೆಯುತ್ತೆ. ಬೀನ್ಸ್, ಕ್ಯಾರೆಟ್ ಅಥವಾ ಪಾಲಕ್, ಮಶ್ರೂಮ್ ಯಾವುದು ಬೇಕಾದ್ರೂ ಹಾಕ್ಬೋದು. ಹಾಗೆ ಜೊತೆಲಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡೆ. ಈಗ ನಾನು ಒಂದು ದೊಡ್ಡ ಲೋಟದಲ್ಲಿ 3/4 ಲೋಟ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ 1.5 ಲೋಟ ನೀರನ್ನು ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳು ವೆರೈಟಿ ಸ್ನ್ಯಾಕ್ಸ್ನ ಇಷ್ಟಪಡ್ತಾರೆ. ಮೊದಲಿನಂಗೆ ಉಪ್ಪಿಟ್ಟು ಅವಲಕ್ಕಿ ಅವರೆಲ್ಲ ಸಂಜೆ ಹೊತ್ತಿಗೆ ತಿನ್ನೋದೇ ಇಲ್ಲ. ಅವರಿಗೂ ಸಹ ಈ ರೀತಿ ಪಿಜ್ಜಾ, ಬರ್ಗರು, ಮೋಮೋಸು, ಡಂಪ್ಲಿಂಗ್ ಇಂಥ ಐಟಮ್ಸೇ ಬೇಕು. ಹಾಗೆ ಆರೋಗ್ಯಕರವಾಗಿ ಮನೇಲೇ ನೋಡಿ ನಾವು ಮಾಡಿ ಕೊಡಬಹುದು. ಈಗ ನಾನು ಕುದಿತಿರೋ ನೀರನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. 1.5 ಲೋಟನೂ ನೀರು ಬೇಕಾಗಲ್ಲ, ನೋಡಿ ಹಾಕ್ಕೊಳ್ಳಿ. ಕೆಲವು ಸತಿ ಅಕ್ಕಿ ಹಳೇದಾಗಿದ್ದರೆ ಅದರ ಹಿಟ್ಟು ಹೆಚ್ಚಿನ ನೀರನ್ನ ಹೀರ್ಕೊಳ್ಳುತ್ತೆ. ಅದೇ ಹೊಸ ಅಕ್ಕಿ ಹಿಟ್ಟಾದರೆ ಕಡಿಮೆ ನೀರು ಸಾಕು. ಒಟ್ಟಾರೆ ಉಂಡೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಗೆ ಮುಚ್ಚಿಡಿ. ಮತ್ತು ಈಗ ನಾನು ಈ ಕಡೆ 1 ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು ಶುಂಠಿ ಹಾಗೆ ಹೆಚ್ಚಿರೋ ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಲಿ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ. ಮೇಲಿಂದ ಮೇಲೆ ಒಂದೊಂದೇ ಐಟಮ್ಸ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿರಾಯಿತು. ಯಾಕೆಂದರೆ ಇದನ್ನು ನಾವು ಬೇಕ್ ಮಾಡ್ತೀವಿ. ಮತ್ತು ಈಗ ಸ್ವೀಟ್ ಕಾರ್ನನ್ನು ಸಹ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಹೇಳಿದಾಗೆ ಇದನ್ನು ಬೇಕ್ ಮಾಡ್ತಾ ಇರೋದು, ನಾವು ಫ್ರೈ ಮಾಡೋದು ಬೇಡ. ಆದಷ್ಟು ಎಣ್ಣೆನ, ಮೈದಾನ, ಬೇಕ್ರಿ ಐಟಮ್ಸ್ನ, ಡಾಲ್ಡಾನ ಅವಾಯ್ಡ್ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ, ಹೆಚ್ಚಿರ ಕ್ಯಾಬೇಜನ್ನು ಸಹ ನಾನು ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಅಚ್ಕಾರದ ಪುಡಿನ ನಾನು ಹಾಕ್ತಾ ಇದ್ದೀನಿ. ನೀವು ಹಸಿಮೆಣಸು ಜಾಸ್ತಿ ಹಾಕಿದರೆ ಅಚ್ಕಾರದ ಪುಡಿ ಹಾಕಬೇಡಿ. ಹಾಗೆ ಪೆಪ್ಪರ್ ಪೌಡರ್ನು ಸಹ ಬೇಕಾದಲ್ಲಿ ಹಾಕ್ಕೋಬೋದು. ನೋಡಿ, ಉಪ್ಪನ್ನು ಈಗ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸತಿ ಕೈ ಆಡಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ತಿದ್ದೀನಿ. ಈ ಕಡೆ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ನೋಡಿ, ಕೈಯಲ್ಲಿ ಮುಟ್ಬೋದು ಅಷ್ಟು ತಣ್ಣಗಾಗಿದೆ. ಈಗ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ನಾದ್ಕೊಂಡಷ್ಟು ಡಂಪ್ಲಿಂಗ್ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಗಂಟಿಲ್ದಂಗೆ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ತಟ್ಟೆಗೆ ಬೇಕಾದ್ರೆ ಸ್ವಲ್ಪ ಎಣ್ಣೆನ ಸವರ್ಕೊಬೋದು, ಅದೇನಾರು ಅಂಟುತ್ತೆ ಅಂತಾದರೆ. ನೋಡಿ, ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಒಂದು ಬಟ್ಲಿಗೆ ನಾನು ಎಣ್ಣೆ ಸವರ್ತಾ ಇದ್ದೀನಿ. ಈ ಡಂಪ್ಲಿಂಗ್ನ ಅದರಲ್ಲಿಟ್ಟು ಬೇಯಿಸ್ಬೇಕಾಗುತ್ತೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಹಿಟ್ಟನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಅದರಿಂದ ನಾವು ಬಟ್ಲನ್ನು ತಯಾರು ಮಾಡಬೇಕು. ಈ ಕಾಯಿ ಕಡುಬಿಗೆ ನಾವು ಹೇಗೆ ಕೈಯಲ್ಲಿ ಪ್ರೆಸ್ ಮಾಡಿ ಬಟ್ಲನ್ನು ತಯಾರು ಮಾಡ್ತೀವಿ, ಅದೇ ರೀತಿ ನಾವಿಲ್ಲಿ ಬಟ್ಲನ್ನು ಹೊಸ್ಕೋಬೇಕು. ಅದೇ ಮೈದಾ ಹಿಟ್ಟಾದರೆ ಭಾಳ ಈಸಿ, ಬಗ್ಗುತ್ತೆ. ಅದೇ ಅಕ್ಕಿ ಹಿಟ್ಟು ಅಷ್ಟು ಚೆನ್ನಾಗಿ ನಾವು ಹೇಳಿದಾಗೆ ಕೇಳೋದಿಲ್ಲ. ಸ್ವಲ್ಪ ಹರಿದು ಹೋಗೋ, ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನವಾಗಿ ಮಾಡಿ. ಈಗ ಈ ಬಟ್ಲೊಳಗೆ ನಾವು ಫ್ರೈ ಮಾಡ್ಕೊಂಡಿರೋ ಸ್ಟಫಿಂಗ್ನ ಹಾಕಿಬಿಟ್ಟು ಇದನ್ನು ನಾವು ಕ್ಲೋಸ್ ಮಾಡೋಣ. ನಾನಿಲ್ಲಿ 2 ಕರ್ಜಿಕಾಯಿ ಶೇಪಲ್ಲಿ ಮಾಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. 2 ಕರ್ಜಿಕಾಯಿ ಶೇಪಲ್ಲಿ ಮಾಡಿದೆ, ಇನ್ನೆರಡನ್ನ ಮೋದಕದ ಶೇಪಲ್ಲಿ ಮಾಡಿದ್ದೀನಿ, ಮತ್ತೆ 2 ಉಂಡೆ ಆಗಿ ಅಂದರೆ ರೌಂಡಾಗಿ ಮಾಡಿದ್ದೀನಿ.
ನಿಮ್ಮ ಮಕ್ಕಳು ಯಾವ ಶೇಪಲ್ಲಿ ಇಷ್ಟಪಡ್ತಾರೆ ಅಥವಾ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಡಂಪ್ಲಿಂಗ್ನ ಮಾಡ್ಕೊಳ್ಳಿ. ಇಷ್ಟು ಮಾಡಿಬಿಟ್ಟು ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು 25 ನಿಮಿಷ ಇದನ್ನು ಸ್ಟೀಮ್ ಮಾಡಬೇಕಾಗುತ್ತೆ. ಜಾಸ್ತಿ ಏನು ಬೇಯಿಸೋದು ಬೇಡ, ಯಾಕೆಂದರೆ ಹಿಟ್ಟು ಅರ್ಧ ಬೆಂದಿರುತ್ತೆ, ಅದೇ ರೀತಿ ಸ್ಟಫಿಂಗು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ 25 ನಿಮಿಷ ಆಗಿದೆ. ಬಿಸಿ ಬಿಸಿಯಾದ ರುಚಿಯಾದ ಆರೋಗ್ಯಕರವಾದ ಡಂಪ್ಲಿಂಗ್ ರೆಡಿ ಇದೆ. ಕಡಿಮೆ ವೆಚ್ಚದಲ್ಲಿ ಮನೆಯಲ್ಲೇ ನಾವು ಮಾಡ್ಕೊಬೋದು. ಮನೇಲೇನಾದರೂ ಟೊಮೆಟೊ ಸಾಸ್ ಇದ್ದರೆ ಅಥವಾ ಮೇಯನೀಸ್ ಇದ್ದರೆ ಅದ್ರ ಜೊತೆ ನೀವು ಡಂಪ್ಲಿಂಗ್ನ ಸರ್ವ್ ಮಾಡ್ಬೋದು. ಇಲ್ಲ ದೇಸಿ ಸ್ಟೈಲಲ್ಲೇ ಕಾಯಿ ಚಟ್ನಿ ಜೊತೆ ಹುಣಸೆ ಹಣ್ಣಿನ ಗೊಜ್ಜೇನಾದರೂ ಮಾಡಿದ್ದಿದ್ರೆ ಅದ್ರ ಜೊತೆ ತಿಂದು ನೋಡಿ, ರುಚಿ ಸೂಪರಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ. ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರಲ್ಲ ವೀಕ್ಷಕರೇ. ಥ್ಯಾಂಕ್ ಯು.